ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಮಂಗಳವಾರ ಬೆಳಗ್ಗೆ ಒಂದು 4:45ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ 5 ಗಂಟೆಗೆ ಮನೆ ಕೆಲಸಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ರಥಸಪ್ತಮಿ ಇತ್ತಲ್ವಾ, ಹಾಗಾಗಿ ಸೂರ್ಯೋದಯಕ್ಕಿಂತ ಮುಂಚೆನೆ ಪೂಜೆ ಮಾಡಿ ಮನೆಯಲ್ಲಿ ಆಲುಕ್ಸೋಣ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಬೇಗನೆ ಎದ್ದು ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಮನೇನ ಹಿಂದಿನ ದಿನನೇ ಒರೆಸ್ಬಿಟ್ಟಿದ್ದೆ, ಹಾಗಾಗಿ ಇವತ್ತು ಮನೆ ಒರೆಸೋದು ಏನು ಇರಲಿಲ್ಲ. ಬರೀ ಕಸ ಗುಡಿಸಿ ಸ್ನಾನ ಮಾಡ್ಕೊಂಡು ಬಂದು ಇನ್ನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಸೂರ್ಯೋದಯಕ್ಕಿಂತ ಮುಂಚೆನೆ ಪೂಜೆ ಮಾಡಿ ಮನೆಯಲ್ಲಿ ಆಲುಕ್ಸೋದಷ್ಟೇ ಇತ್ತು ಇವತ್ತು ಕೆಲಸಗಳು. ಹಾಗೆ ಅರ್ಚನಾ ಅವರು ಕಮೆಂಟ್ ಮಾಡಿದ್ರು, ರಥಸಪ್ತಮಿ ಹಬ್ಬವನ್ನ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತೀರಾ ಅಂತಂದ್ಬಿಟ್ಟು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳಿ ಅಕ್ಕ ಅಂತಂದ್ಬಿಟ್ಟು. ಅತ್ತೆ ಮನೆಯಲ್ಲಿದ್ರೆ ಅವರು ಎಕ್ಕದ ಗಿಡದ ಎಲೆಗಳಿರುತ್ತಲ್ವಾ, ಅದನ್ನ ಕಿತ್ಕೊಂಡ್ಬಂದು ಒಬ್ಬರಿಗೆ ಒಂದು 5 ಎಲೆನ ಕೊಡ್ತಾರೆ. ಭುಜದ ಮೇಲೆ 1-2, ಆಮೇಲೆ ಮಂಡಿ ಮೇಲೆ 1-2, ಆಮೇಲೆ ತಲೆ ಮೇಲೆ 1 ಇಟ್ಕೊಂಡು ಸ್ನಾನ ಮಾಡ್ತೀವಿ. ಇನ್ನ ಈ ಸಿಟಿಯಲ್ಲಿ ಎಕ್ಕದ ಗಿಡನ ಎಲ್ಲಿ ಅಂತ ಹುಡ್ಕೊಂಡು ಹೋಗೋದು ಅಂತಂದ್ಬಿಟ್ಟು ನಾನೇನು ಎಕ್ಕದ ಗಿಡದ ಎಲೆಗಳನ್ನ ತಗೊಂಡ್ಬರ್ಲಿಲ್ಲ. ಮನೆಯಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆನೆ ಪೂಜೆ ಮಾಡಿ ಆಮೇಲೆ ಆಲುಕ್ಸ್ದೆ ಅಷ್ಟೇ. ಅದೇ ಕೆಲಸವಾಗಿ ಹುಡ್ಕೊಂಡು ಹೋಗಿದ್ರೆ ಬಿಳಿ ಎಕ್ಕದ ಗಿಡ ಎಲ್ಲಾದ್ರೂ ಸಿಗ್ತಾ ಇತ್ತೋ ಏನೋ, ಆದ್ರೆ ಇನ್ನೆಲ್ಲಿ ಅಂತ ಹುಡ್ಕೋದು, ನನಗೆ ಇಲ್ಲಿವರೆಗೂ ಎಕ್ಕದ ಗಿಡ ಎಲ್ಲೂ ಕಾಣಲೇ ಇಲ್ಲ. ಹಾಗಾಗಿ ಎಲ್ಲಂತ ಹುಡ್ಕೊಂಡು ಹೋಗೋದು ಅಂತಂದ್ಬಿಟ್ಟು ಸುಮ್ಮನಾದೆ. ಇವಾಗ ಮನೆಯೆಲ್ಲ ಕಸ ಗುಡಿಸಿದ್ದಾಯ್ತು, ಹಾಗೆ ಬಾಲ್ಕನಿಗಳು ಕಸ ಗುಡಿಸಿದ್ದಾಯ್ತು. ಇವಾಗ ಹೊಸ್ಲು ಮುಂದೆ ಕಾರಿಡಾರ್ ಅಲ್ಲಿ ಕಸ ಗುಡಿಸ್ತಾ ಇದ್ದೀನಿ. ಇಷ್ಟೊತ್ತಿಗೆನೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಹಾಲು ತಗೊಂಬಂದು ಹಾಕೋರು ಮತ್ತೆ ಪೇಪರ್ ತಗೊಂಬಂದು ಹಾಕೋರೆಲ್ಲ ಲಿಫ್ಟ್ ಆನ್ ಮಾಡ್ಕೊಂಡು ಬರ್ತಾ ಇದ್ರು. ನಮ್ಮ ಫ್ಲೋರ್ಗು ಲಾಸ್ಟ್ ಒಬ್ರು ಮನೆಗೆ ಹಾಲಕ್ಕೆ ಬಂದಿದ್ರು. ನನಗೆ ಅದೇ ಭಯ, ಒಬ್ಳೆ ಕಸ ಗುಡಿಸ್ತಾ ಇರ್ತೀನಿ, ಯಾಕೆ ಬೇಕಪ್ಪ ಸುಮ್ಮನೆ ಪ್ರಾಬ್ಲಮ್ಸು ಅಂತಂದ್ಬಿಟ್ಟು ಭಯ ಪಡ್ತಾ ಇರ್ತೀನಿ. ಲೀಸ್ ಮನೆಯಲ್ಲಿ ಇದ್ದಾಗೆಲ್ಲ ನಾನು ಓಡ್ ಬಂದ್ಬಿಟ್ಟು ಬಾಗ್ಲಾಕೊಂಡ್ಬಿಡ್ತಾ ಇದ್ದೆ. ಇವಾಗ ಗೇಟ್ ಹಾಕೊಂಡ್ಬಿಡ್ತೀನಿ. ಅಲ್ಲಿವರೆಗೂ ಅಂದ್ರೆ ಒಂದು ಸ್ವಲ್ಪ ಮುಂದೆವರೆಗೂ ಕಸ ಗುಡಿಸ್ಕೊಂಡು ಹೋಗ್ತಾ ಇರ್ತೀನಲ್ವಾ, ಆವಾಗ ಒಂದು ಸ್ವಲ್ಪ ಭಯ ಆಗುತ್ತೆ. ಬೇಗ ಬೇಗ ಕಸ ಗುಡಿಸ್ಕೊಂಡ್ ಬಂದ್ಬಿಡ್ತೀನಿ. ಇನ್ನು ಗೇಟ್ ಹಾಕ್ಕೊಂಡು ಡೋರು ಹಾಕ್ಬಿಡ್ತೀನಿ. ಚಳಿ ಇರುತ್ತಲ್ವಾ, ಹಾಗಾಗಿ ಡೋರ್ನು ಕ್ಲೋಸ್ ಮಾಡಿಬಿಡ್ತೀನಿ. ಅದೇನೋ ಗೊತ್ತಿಲ್ಲ, ಮೊನ್ನೆವರೆಗೂ ಕೈ ಕಾಲುಗಳು ಏನೂ ಹೊಡಿತಾನೆ ಇರಲಿಲ್ಲ. ಇವಾಗ ಒಂದು 3-4 ದಿನದಿಂದ ಕೈ ಕಾಲುಗಳೆಲ್ಲ ಹೊಡಿತಾ ಇರುತ್ತೆ ಅಲ್ವಾ. ಎಷ್ಟು ಲೋಷನ್ ಹಚ್ಚಿದ್ರು ಸಹಿತ ಅದು ಒಳ್ಳೆ ಸ್ಯಾಂಡ್ ಪೇಪರ್ ಥರ ಇರುತ್ತೆ ಕೈಗಳು ಮತ್ತು ಕಾಲುಗಳೆಲ್ಲನೂ. ನೆಕ್ಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಿಂದಿನ ದಿನ ದೇವ್ರ ಪೂಜೆಗೆ ಹೂಗಳಿದೆಯೋ ಇಲ್ವೋ ಅಂತಂದ್ಬಿಟ್ಟು ನೋಡ್ಕೊಂಡಿರ್ಲಿಲ್ಲ. ಅಂದರೆ ಒಂದು ಸ್ವಲ್ಪ ಕಡಿಮೆ ಇತ್ತು ಹೂವು, ಹಾಗಾಗಿ ನನಗೆ ಮನಸ್ಸೇ ಬರಲಿಲ್ಲ. ಅಯ್ಯೋ ನಾನು ಮರ್ತೇ ಬಿಟ್ನಲ್ವಾ, ಹೂಗಳು ತರಿಸ್ಕೊಳ್ಳೋದು ಮರ್ತೇ ಬಿಟ್ನಲ್ವಾ, ಇಷ್ಟೊತ್ತಲ್ಲಿ ಎಲ್ಲಿ ಸಿಗುತ್ತೆ ಹೂಗಳು. ಅದು ಬೇರೆ ನನ್ನ ಹಸ್ಬೆಂಡ್ ಇನ್ನೂ ಎದ್ದಿರಲಿಲ್ಲ, ಮಲಗಿದ್ರು. ಅವ್ರ ನಿದ್ದೆಗೆ ಯಾಕಪ್ಪ ಡಿಸ್ಟರ್ಬ್ ಮಾಡೋದು ಅಂತಂದ್ಬಿಟ್ಟು ಒಂದು ಸ್ವಲ್ಪ ಅಪ್ಸೆಟ್ ಆಯಿತು. ಇನ್ನೇನು ಮಾಡೋದು ಅಂತಂದ್ಬಿಟ್ಟು ತುಳಸಿ ದಳಗಳು ಆಮೇಲೆ ಕಂಕೋಗಿಲೆ ಗಿಡದ ದಳಗಳು ಅವನ್ನೆಲ್ಲ ಕಿತ್ಕೊಂಡ್ಬಂದು ಇಟ್ಟು ಅಡ್ಜಸ್ಟ್ ಮಾಡಿ ಪೂಜೆ ಮಾಡಿದೆ. ಮೊನ್ನೆ ಫ್ರೈಡೇ ಪೂಜೆಗೆ ನನ್ನ ಹಸ್ಬೆಂಡು 1/4 kg ರೋಸ್ ಹೂವು ಮತ್ತು 1/4 kg ಸೇವಂತಿಗೆ ಹೂವು ತೊಗೊಂಬಂದರು. ಎರಡೂ ಸೇರಿ 150 ರೂಪಾಯಿ ಆಗಿತ್ತಂತೆ. ಶುಕ್ರವಾರ ಪೂಜೆ ಮಾಡಿದೆ, ಶನಿವಾರ ಪೂಜೆ ಮಾಡಿದೆ, ಆಮೇಲೆ ಸೋಮವಾರ ಪೂಜೆ ಏನು ಮಾಡೋದಕ್ಕೆ ಹೋಗಲಿಲ್ಲ. ಮತ್ತು ಮಂಗಳವಾರ ಇವತ್ತು ಪೂಜೆ ಮಾಡ್ತಾ ಇದ್ದೀನಿ. 3 ದಿನಕ್ಕೆ 150 ರೂಪಾಯಿ ಹೂವು ಖಾಲಿಯಾಗೋಗಿದೆ. 3ನೇ ದಿನಕ್ಕೆ ಒಂದು ಸ್ವಲ್ಪ ಶಾರ್ಟೇಜ್ ಬರ್ತಾ ಇದೆ. 2 ದಿನ ಆರಾಮಾಗಿ ಅಂದರೆ ಮನಸ್ಫೂರ್ತಿಯಾಗಿ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಇನ್ನು 3ನೇ ದಿನಕ್ಕೆ ಹೂಗಳು ಒಂದು ಸ್ವಲ್ಪ ಶಾರ್ಟೇಜ್ ಬರುತ್ತೆ. ಅದಕ್ಕೆ ನನ್ನ ಹಸ್ಬೆಂಡ್ ಬೈತಾನೆ ಇರ್ತಾರೆ, 150 ರೂಪಾಯಿ ಹೂವು ತೊಗೊಂಬಂದು ಕೊಟ್ಟಿದ್ದೀನಿ ಅಂತಂದರೆ 2 ದಿನಕ್ಕೆ ಖಾಲಿ ಮಾಡಿರ್ತೀಯಾ ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಇವಾಗ ಗ್ಯಾಸ್ ಸ್ಟವ್ಗೆ ಗಂಧ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಇವಾಗ ಗ್ಯಾಸ್ ಸ್ಟವ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೈಟ್ ಟೈಮೇ ನಾನು ಗ್ಯಾಸ್ ಸ್ಟವ್ನೆಲ್ಲ ಒರೆಸಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿರ್ತೀನಿ. ಹಾಗೆ ಇನ್ನು ಹಾಲುಕ್ಸೋದಕ್ಕೋಸ್ಕರ ನನ್ನ ಹತ್ರ ಚಿಕ್ಕದಾಗಿರುವಂತಹ ಒಂದು ಪುಟಾಣಿ ಹೊಸ ಪಾತ್ರೆ ಇತ್ತು, ಅದಕ್ಕೆ ಗಂಧ ಕುಂಕುಮನ ಇಡ್ತಾ ಇದ್ದೀನಿ. ಆಕ್ಚುಲಿ ನಮ್ಮ ಮನೆ ಗೃಹ ಪ್ರವೇಶದ ಟೈಮಲ್ಲಿ ಹೊಸಕೋಟೆಯಲ್ಲಿ ಲಕ್ಷ್ಮೀ ವಿಗ್ರಹ ತಗೊಂಬರೋದಕ್ಕೆ ಹೋಗಿದ್ವಿ. ಆವಾಗ ಅಲ್ಲಿ ತಾಮ್ರದ ಒಂದು ಹಾಲುಕ್ಸೋ ಪಾತ್ರೆಯನ್ನು ನೋಡಿದೆ, ನನಗೆ ತುಂಬ ಇಷ್ಟ ಆಯಿತು. ತಗೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ತಮ್ಮ ಇದ್ಕೊಂಡು ಇವಾಗ ಬೇಡಮ್ಮ ಅಂದರೆ ಅವಾಗ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಹೇಳಿದರು, 1200 ರೂಪಾಯಿ ಏನೋ ಹೇಳಿದರು. ಒಂದಿನ ಹಾಲುಕ್ಸೋದಕ್ಕೋಸ್ಕರ ಏನಕ್ಕೆ, ಇವಾಗ ಬಜೆಟ್ ನೋಡು ನೀನು ಫಸ್ಟು
ಎಷ್ಟು ಅಂತಂದ್ಬಿಟ್ಟು ಬೈದ. ಹಾಗಾಗಿ ತಗೊಂಡಿದ್ದಿದ್ರೆ ಪ್ರತಿ ವರ್ಷ ರಥಸಪ್ತಮಿ ದಿನ ಆಲುಕ್ಸೋದಕ್ಕೆ ಸರಿ ಹೋಗ್ತಾ ಇತ್ತು. ನೆಕ್ಸ್ಟ್ ಯಾವಾಗಲಾದರೂ ಆ ಒಂದು ತಾಮ್ರದ ಪಾತ್ರೆಯನ್ನು ತಗೊಳ್ಬೇಕು. ಸಾರಿ, ಅದು ತಾಮ್ರದ ಪಾತ್ರೆ ಅಲ್ಲ, ಕಂಚಿ ಪಾತ್ರೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಅದು ಪ್ರತಿ ವರ್ಷ ರಥಸಪ್ತಮಿ ಹಬ್ಬಕ್ಕೆ ಯೂಸ್ ಆಗ್ತಾ ಇತ್ತು. ಆದರೆ ಆವಾಗ ಬಜೆಟ್ ಪ್ರಾಬ್ಲಮಿಂದ ತಗೊಳ್ಳೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಯಾವಾಗಲಾದರೂ ಅದೇ ಒಂದು ಶಾಪ್ಗೆ ಹೋಗಿ ತಗೊಂಡು ಬರಬೇಕು. ಈಗ ಗ್ಯಾಸ್ ಸ್ಟವ್ ಹತ್ರ ಪೂಜೆ ಮಾಡಿ ಆಲುಕ್ಸೋದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದಾಯಿತು. ಹಾಗೆ ಹೊಸ್ಲೊರೆಸಿ ಹೊಸ್ಲಿಗೆ ಗಂಧ ಕುಂಕುಮ ಇಟ್ಟು ರಂಗೋಲಿಗಳೆಲ್ಲ ಹಾಕಿ ಅಲ್ಲಿ ಪೂಜೆನೂ ಮಾಡಿದ್ದಾಯಿತು. ಇವಾಗ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಇವಾಗ ಹಂಗೆ ಗ್ಯಾಸ್ ಸ್ಟವ್ಗೆ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಕೆಲವರು ನನ್ನನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡೋರು ಅನ್ಕೊಳ್ತಾ ಇರ್ಬೋದು, ಅದೇನು ಮಂಜು ಈ ವರ್ಷ ರಥಸಪ್ತಮಿ ಹಬ್ಬದ ದಿನ ಮನೆಯಲ್ಲಿ ಆಲುಕ್ಸಿದ್ದೀರಾ ಅಂತಂದ್ಬಿಟ್ಟು. ಯಾಕೋ ಗೊತ್ತಿಲ್ಲ, ನನಗೆ ಆಲುಕ್ಸ್ಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಮನೆಯಲ್ಲಿ ಆಲುಕ್ಸ್ದೆ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡೋದಕ್ಕಿಂತ ಮುಂಚೆ ಅಗ್ನಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅವ್ರನ್ನ ನೆನೆಸ್ಕೊಂಡು ಆಮೇಲೆ ಗ್ಯಾಸ್ ಸ್ಟವ್ಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಪಾತ್ರೆಯನ್ನು ಇಟ್ಟು ಪಾತ್ರೆಗೂ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ವರ್ಷಕ್ಕೆ ಒಂದು ಸಲ ಬರೋ ಈ ರಥಸಪ್ತಮಿ ದಿನ ಮನೆಯಲ್ಲಿ ಆಲುಕ್ಸೋದ್ರಿಂದ ಮನೆಯಲ್ಲಿ ಸಕಲಾಭಿವೃದ್ಧಿ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗಾಗಿ ಈ ವರ್ಷ ನಮ್ಮ ಹೊಸ ಮನೆಯಲ್ಲಿ ಆಲುಕ್ಸೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಈ ವರ್ಷ ಆಲುಕಿಸ್ತಾ ಇದ್ದೀನಿ. ಸಕಲಾಭಿವೃದ್ಧಿ ಅಂತಂದರೆ ಆರೋಗ್ಯ ಆಗಿರ್ಬೋದು, ಅಂದರೆ ಮನೆಯಲ್ಲಿರೋ ಎಲ್ಲರ ಆರೋಗ್ಯ ಆಗಿರ್ಬೋದು, ಮತ್ತು ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ಸುಖ ಶಾಂತಿ ಎಲ್ಲನೂ ಸೇರಿಕೊಳ್ಳುತ್ತೆ. ಹಾಗಾಗಿ ಈ ವರ್ಷದಿಂದ ರಥಸಪ್ತಮಿ ಹಬ್ಬದ ದಿನ ಮನೆಯಲ್ಲಿ ಆಲುಕ್ಸೋಣ ಅಂತಂದ್ಬಿಟ್ಟು ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಇಯರೇ ನನಗೆ ಈ ಥರ ಅನಿಸ್ತಾ ಇತ್ತು, ರಥಸಪ್ತಮಿ ದಿನ ಮನೆಯಲ್ಲಿ ಆಲುಕ್ಸೋಣ ಅಂತಂದ್ಬಿಟ್ಟು. ಈ ಮನೆ ಗೃಹ ಪ್ರವೇಶ ಟೈಮಲ್ಲಿ ಮನೆಯಲ್ಲಿ ಆಲುಕ್ಸೋದಕ್ಕೆ ಹೊಸ ಪಾತ್ರೆ ಪ್ಲೇಟ್ ಎಲ್ಲ ತೊಗೊಂಬರೋದಕ್ಕೆ ಹೋಗಿದ್ವಲ್ವಾ, ಆವಾಗಲೇ ಅಂದ್ಕೊಂಡಿದ್ದೆ ಆ ಒಂದು ಕಂಚಿ ಪಾತ್ರೆಯನ್ನು ತೊಗೊಂಬಿಡೋಣ, ಪ್ರತಿ ವರ್ಷ ರಥಸಪ್ತಮಿ ದಿನ ಆಲುಕ್ಸೋದಕ್ಕೆ ಸರಿ ಹೋಗುತ್ತೆ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಆದರೆ ಆವಾಗ ಬಜೆಟ್ ಪ್ರಾಬ್ಲಮಿಂದ ಸರಿ ಆಯಿತು ಅಂತಂದ್ಬಿಟ್ಟು ಸ್ಟೀಲ್ ಪಾತ್ರೆಯನ್ನೇ ತೊಗೊಂಡು ಬಂದಿದ್ದಾಯಿತು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಹಾಲೆಲ್ಲ ಚೆನ್ನಾಗಿ ಹೋಗ್ತು. ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಸಕ್ಕರೆಯನ್ನು ಹಾಕಿದೆ. ಇನ್ನು ಕೆಲವರು ನನಗೆ ಕಮೆಂಟ್ ಮಾಡ್ಬೋದೇನೋ, ರಥಸಪ್ತಮಿ ಹಬ್ಬದ ದಿನ ಆಲುಕ್ಸೋದಕ್ಕೆ ಹೊಸ ಪಾತ್ರೆನೇ ಬೇಕಾ ಮಂಜು ಪ್ರತಿ ವರ್ಷನೂ ಅಂತಂದ್ಬಿಟ್ಟು. ಹಾಗೇನಿಲ್ಲ, ಅದೇ ಹೇಳಿದ್ನಲ್ವ ನಾನು, ಒಂದು ಕಂಚಿ ಪಾತ್ರೆಯನ್ನು ತೊಗೊಂಡ್ಬಿಟ್ಟಿದ್ದೀವಿ ಅಂತಂದರೆ ಪ್ರತಿ ವರ್ಷ ಆ ಒಂದು ಪಾತ್ರೆಯನ್ನೇ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಈಗ ಉಕ್ಸಿರೋ ಹಾಲನ್ನು ಒಂದು ಬೆಳ್ಳಿ ಲೋಟದಲ್ಲಿ ಹಾಕಿ ದೇವ್ರ ಮುಂದೆ ಇಟ್ಟಿದ್ದಾಯಿತು. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಹೊಸ್ಲು ಮುಂದೆ ನಾನು ಇವತ್ತು ಈ ರೀತಿಯಾದಂತಹ ರಂಗೋಲಿಯನ್ನು ಹಾಕಿದ್ದೀನಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ನಲ್ವ, ಈ ಹೊಸ್ಲು ಮೇಲೆ ತಾವರೆ ಡಿಸೈನ್ ರಂಗೋಲಿಯನ್ನು ಹಾಕಿದ್ದೀನಲ್ವ, ಅದೊಂದು 3 ಇಲ್ಲ 4 ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ, ಹೊಸ್ಲು ತುಂಬದಂಗೆ ಇರುತ್ತೆ ಅಂತಂದ್ಬಿಟ್ಟು ಹೇಳಿದ್ನಲ್ವ, ಇವತ್ತು ಹಾಕಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊಸ್ಲಂತೂ. ಇನ್ನು ಹೊಸ್ಲು ಕೆಳಗಡೆ ಚೆನ್ನಾಗಿರೋ ರಂಗೋಲಿಯನ್ನು ಹಾಕೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಆದರೆ ನನಗೆ ಟೈಮೇ ಸಾಕಾಗಲಿಲ್ಲ. ಸರಿ ಆಯಿತು ಅಂತಂದ್ಬಿಟ್ಟು ಸಿಂಪಲ್ ಆಗಿರೋ ರಂಗೋಲಿನೇ ಹಾಕ್ಬಿಟ್ಟು ಪೂಜೆ ಮುಗಿಸ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ಇವಾಗ ಸೂರ್ಯ ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹಂಗೆ ಟೆರೆಸ್ ಮೇಲೆ ಬಂದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಕೆಳಗಿನ ಮನೆಯವರೇನೋ ಇಲ್ಲಿ ಗಿಡಗಳನ್ನು ಇಟ್ಟಿದ್ದಾರೆ. ಈ ಯೆಲ್ಲೋ ಕಲರ್ ರೋಸ್ ಗಿಡದಲ್ಲಂತೂ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂತಂದರೆ ಒಂದೆರಡು ಹೂಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನನಗೂ ಅನಿಸ್ತಾ ಇತ್ತು ರೋಸ್ ಗಿಡಗಳನ್ನು ತಗೊಳ್ಬೇಕು ಹಾಕಬೇಕು ಅಂತಂದ್ಬಿಟ್ಟು ಅನಿಸ್ತಾ ಇತ್ತು. ಅಷ್ಟೊಂದು ಮುದ್ದಾಗಿ ಕಾಣಿಸ್ತಾ ಇದ್ವು ಆ ಯೆಲ್ಲೋ ಕಲರ್ ರೋಸ್ ಹೂಗಳಂತೂ. ಇವಾಗ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಒಂದು ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ. ಈ ಎಲೆಗಳ ಮಧ್ಯದಲ್ಲಿ ಸೂರ್ಯ ದೇವ್ರನ್ನ ವಿಡಿಯೋ ಮಾಡ್ಕೊಳ್ತಾ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೂರ್ಯ ದೇವರಂತೂ. ಈ ಪೂಜೆಯ ವಿಷಯಗಳಲ್ಲಿ ನನಗೆ ಎಷ್ಟರ ಮಟ್ಟಿಗೆ ಗೊತ್ತೋ ಅಷ್ಟರ ಮಟ್ಟಿಗೆ ಭಕ್ತಿಯಿಂದ ಪ್ರೀತಿಯಿಂದ ಪೂಜೆಗಳನ್ನ ಮಾಡ್ತಾ ಇರ್ತೀನಿ. ಹಾಗೆ ನನ್ನ ಹತ್ರ ಎಷ್ಟಿರುತ್ತೋ ಏನಿರುತ್ತೋ ಅಷ್ಟಲ್ಲೇ ಪೂಜೆಗಳನ್ನ ಮಾಡ್ತಾ ಇರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಬಿಸಿಲು ಇಷ್ಟೊಂದು ಜೋರಾಗಿದ್ರು ಸಹಿತ ಚಳಿ ಅನ್ನೋದು ಇನ್ನೂ ಕಡಿಮೆನೇ ಆಗಿರಲಿಲ್ಲ. ಒಂದು ಸ್ವಲ್ಪ ಚಳಿ ಚಳಿ ಅಂತ ಅನಿಸ್ತಾನೆ ಇತ್ತು. ಆಮೇಲೆ ಮಂಜುನೂ ಅಷ್ಟೇ ನೋಡ್ತಾ ಇರ್ಬೋದು, ದೂರದಲ್ಲಿ ಅಲ್ಲಿ ಮರಗಳೆಲ್ಲ ಇತ್ತಲ್ವ, ಅಲ್ಲಿ ಎಷ್ಟೊಂದು ಮಂಜು ಅಂತ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ಅದೇನೋ ಒಂದು 3-4 ದಿನದಿಂದ ಚಳಿ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ. ಮತ್ತು ಕೈಕಾಲುಗಳೆಲ್ಲ ಹೊಡಿತಾ ಇದೆ. ಮೊನ್ನೆ ಎಲ್ಲ ಚಳಿ ಆಗ್ತಾ ಇತ್ತಲ್ವ, ಅದು ಚಳಿ ಆಗ್ತಾ ಇತ್ತು, ಕೈಕಾಲುಗಳೆಲ್ಲ ಏನು ಹೊಡಿತಾ ಇರಲಿಲ್ಲ. ಆದರೆ 3-4 ದಿನದಿಂದ ಕೈಕಾಲುಗಳೆಲ್ಲ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಈಗ ಟೆರೆಸ್ ಮೇಲೆ ಸೂರ್ಯ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದು ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಪೂಜೆಗೆ ಹೂಗಳು ಸರಿಯಾಗಿ ನನಗೆ ಸಾಕಾಗಲೇ ಇಲ್ಲ. ಹಾಗಾಗಿ ತುಳಸಿ ದಳಗಳೊಂದು ಸ್ವಲ್ಪ, ಆಮೇಲೆ ಕಂಕೋಗಿಲೆ ಗಿಡದ ದಳಗಳೊಂದು ಸ್ವಲ್ಪ ಕಿತ್ಕೊಂಡ್ಬಂದು ಪೂಜೆನ ಮುಗಿಸ್ಕೊಂಡೆ. ಹಾಗೆ ನಮ್ಮ ಹೆಣ್ಮಕ್ಳು ದೇವ್ರ ಪೂಜೆಯನ್ನು ಮಾಡಬೇಕಾದ್ರೆ ತಲೆಯಲ್ಲಿ ಒಂದು ಹೂವು
ಹೂವನ ಮುಟ್ಕೊಂಡು ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇರ್ತಾರಲ್ವ. ಹಾಗಾಗಿ ನನಗೆ ಇವತ್ತು ಹೂವನೂ ಇರಲಿಲ್ಲ ಮುಟ್ಕೊಳ್ಳೋದಕ್ಕೆ, ಈ ಕಂಕೋಗಿಲಿ ದಳನ ಮುಟ್ಕೊಂಡು ಪೂಜೆಯನ್ನು ಮಾಡಿದೆ. ಈ ಥರ ಏನಾದರೂ ಒಂದು ಗಿಡದ ದಳನ ತಲೆಯಲ್ಲಿ ಮುಟ್ಕೊಂಡು ಪೂಜೆಯನ್ನು ಮಾಡಿದ ದಿನ ನನ್ನ ಹಸ್ಬೆಂಡ್ ಅಂಗಿಸ್ತಾ ಇರ್ತಾರೆ, ಏನಮ್ಮ ಗಿಡನ ಮುಟ್ಕೊಂಡಿದ್ದೀವಿ ಇವತ್ತು ತಲೆಯಲ್ಲಿ ಅಂತಂದ್ಬಿಟ್ಟು ಅಂಗಿಸ್ತಾ ಇರ್ತಾರೆ. ಬರೀ ತಲೆಯಲ್ಲಿ ಮತ್ತೆ ಬರೀ ಕೈಯಲ್ಲಿ ಮತ್ತೆ ಬರೀ ಹಣೆಯಲ್ಲಿ ಪೂಜೆಗಳನ್ನ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ತಲೆಗೊಂದು ಹೂವನ ಇಟ್ಕೊಂಡಿರ್ಬೇಕು, ಆಮೇಲೆ ಹಣೆಗೆ ಕುಂಕುಮ ಇಟ್ಕೊಂಡಿರ್ಬೇಕು, ಕೈಯಲ್ಲಿ ಬಳೆಗಳನ್ನ ಹಾಕ್ಕೊಂಡಿರ್ಬೇಕು ಅಂತ ಹೇಳ್ತಾ ಇರ್ತಾರಲ್ವಾ. ಹಾಗಾಗಿ ನಾನು ಯಾವುದಾದ್ರೂ ಒಂದು ದಳ ಆದರೂ ತಲೆಯಲ್ಲಿ ಮುಟ್ಕೊಂಡು ಪೂಜೆಯನ್ನು ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾಯಿತು. ಇನ್ನು ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಟಿಫನ್ ಬಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾ ಇದ್ದೆ. ಹಾಗೆ ಒಂದು ಸ್ವಲ್ಪ ನೈಟ್ ಸಾಂಬಾರಿತ್ತು. ನೈಟ್ ಸಾಂಬಾರು ನಾನು ಮತ್ತು ನನ್ನ ಹಸ್ಬೆಂಡ್ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಆದರೆ ನಮ್ಮ ಬ್ರದರ್ ಇಂದ ಅವ್ರಿಗೆ ನೈಟ್ ಸಾಂಬಾರು ಯಾಕೆ ಅಂತಂದ್ಬಿಟ್ಟು ಅವ್ರಿಗೊಬ್ಬರಿಗೆ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇನ್ನು ನಮಗೆ ಸಾಂಬಾರು ಮತ್ತು ರೈಸು. ಇನ್ನು ಅವರು ಲಾಸ್ಟ್ ಟೈಮು ಅಮೇರಿಕಾದಿಂದ ಬರಬೇಕಾದ್ರೆ ಎಲ್ಲರಿಗೂ ಗಿಫ್ಟ್ಗಳನ್ನು ತೊಗೊಂಬಂದಿದ್ರು. ಈ ಸಲ ಯಾರಿಗೂ ತೊಗೊಂಬರಲಿಲ್ಲ, ಯಾಕಂದರೆ ಅವ್ರ ಲಗೇಜೇ ಜಾಸ್ತಿ ಇತ್ತಂತೆ, ತೊಗೊಂಬರೋದಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ರು. ನಾನು ಬಂದಿದ್ದು ಒಂದು 2 ಡೇಸ್ಗೆ ಕೇಳಿದೆ, ನಮಗೇನು ಗಿಫ್ಟ್ ತೊಗೊಂಬರ್ಲಿಲ್ವಣ್ಣ ಅಂತಂತ ಕೇಳಿದ್ದಕ್ಕೆ, ಇಲ್ಲ ನನ್ನ ಲಗೇಜ್ ಜಾಸ್ತಿ ಇತ್ತು, ಖಾಲಿ ಇರಲಿಲ್ಲ, ಅದಕ್ಕೆ ಯಾರಿಗೂ ಏನೂ ತೊಗೊಂಡು ಬರೋದಕ್ಕಾಗಲಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಯಾರಾದರೂ ಒಂದು ವೇಳೆ ಕೇಳಿದ್ದಾರೆ ಅಂತಂದರೆ ಗಿಫ್ಟ್ ಕಾರ್ಡ್ ಕೊಡೋಣ ಅಂತಂದ್ಬಿಟ್ಟು ಅಂದ್ಕೊಂಡು ಬಂದೆ ಅಂತಂದ್ಬಿಟ್ಟು ಹೇಳಿದ್ರು. ಈ ಒಂದು ಟ್ಯಾಬನ್ನು ರೀಸೆಂಟಾಗಿ 1 ವೀಕ್ ಬ್ಯಾಕ್ ತೊಗೊಂಡಿದ್ದೆ, ನಿಮಗೆ ಕೊಡೋಣ ಅಂತಂದ್ಬಿಟ್ಟು ತೊಗೊಂಡಿದ್ದೆ, ತಗೊಳ್ಳಿ ಅಂತಂದ್ಬಿಟ್ಟು ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಸೇರಿಕೊಂಡು ಈ ಒಂದು ಟ್ಯಾಬ್ನ ನಮಗೆ ಕೊಟ್ಟರು. ನನಗೇನು ಅಂತಂದರೆ ಈ ಎಡಿಟಿಂಗ್ ಮಾಡಬೇಕಾದ್ರೆ ತುಂಬ ಬೋರ್ ಅಂತ ಅನಿಸುತ್ತೆ. ಯಾವುದಾದ್ರೂ ಒಂದು ಫೋನ್ ಇಟ್ಕೊಂಡು ಅಂದರೆ ಮಲ್ಕೊಂಡು ಎಡಿಟಿಂಗ್ ಮಾಡಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ದಂಗೂ ಆಗುತ್ತೆ, ಎಡಿಟಿಂಗ್ ಕೆಲಸನೂ ಆಗುತ್ತೆ, 2 ಕೆಲಸಗಳು ಮುಗಿಯುತ್ತಲ್ವ. ಆ ಟೈಮಲ್ಲಿ ಬರೀ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಅಂತಂದರೆ ಬೋರ್ ಅಂತ ಅನಿಸ್ತಾ ಇರುತ್ತೆ. ಇನ್ನು ನನ್ನ ಹಸ್ಬೆಂಡ್ ಫೋನ್ ತೊಗೊಂಡಿದ್ದೀನಿ ಅಂತಂದರೆ ಅವ್ರಿಗೆ ಫೋನ್ ಕಾಲ್ಸ್ ಅದೊಂದು ಇದೊಂದು ಅಂತ ಬರ್ತಾ ಇರುತ್ತೆ. ಮೊದಲು ನನ್ನ ಹತ್ರ ಟ್ಯಾಬ್ ಇತ್ತು, ಅದು ನಾನೇ ಹೊಡೆದಾಕ್ಬಿಟ್ಟೆ, ಅದನ್ನು ಉಜ್ಜಕ್ಕೆ ಹೋಗಿ ಹೊಡೆದಾಕ್ಬಿಟ್ಟೆ. ಆಮೇಲೆ ಆಫರ್ಸ್ ಇದ್ದಾಗ ಯಾವಾಗಲಾದರೂ ತೊಗೊಳ್ಳೋಣ ಅಂತ ಅಂದ್ಕೊತಾ ಇದ್ವಿ, ಆದರೆ ತೊಗೊಳೋದಕ್ಕೆ ಟೈಮೇ ಕೂಡ ಬರ್ತಾ ಇರಲಿಲ್ಲ. ಆ ಕಮಿಟ್ಮೆಂಟ್ಸು ಈ ಕಮಿಟ್ಮೆಂಟ್ಸು ಇದರಲ್ಲೇ ಕಾಲ ಹೊರಟೋಗ್ತಾ ಇತ್ತು. ಇವಾಗ ಈ ಒಂದು ಟ್ಯಾಬ್ನ ಅವರು ಕೊಟ್ಟರು. ಈಗ ಇಲ್ಲಿ ನಾನು ವಿಡಿಯೋ ಮಾಡ್ಕೊತಾ ಇರಬೇಕಾದ್ರೆ ಆವಾಗಲೂ ಅಷ್ಟೇ ಇನ್ನು ಅಡುಗೆ ಸೈಲೆಂಟಾಗಿ ಮಾಡ್ತಾ ಇರ್ತೀನಿ. ಟಿ ವಿ ನೋಡೋ ಅಭ್ಯಾಸ ನನಗೆ ಅಷ್ಟಾಗಿ ಇಲ್ಲ. ಇನ್ನು ಇದರಲ್ಲಿ ಫೋನುಗಳಲ್ಲೂ ಅಷ್ಟೇ ಮೂವಿಗಳನ್ನು ನೋಡೋ ಅಭ್ಯಾಸನೂ ಇಲ್ಲ. ಯಾವುದಾದ್ರೂ ನನಗೆ ಯೂಸ್ ಆಗುವಂತಹ ವೀಡಿಯೋಸನ್ನು ನೋಡ್ತಾ ಇರ್ತೀನಿ, ಫೈನಾನ್ಷಿಯಲಿ ವೀಡಿಯೋಸು ಮತ್ತು ಏನಾದರೂ ಇನ್ಫಾರ್ಮೇಷನ್ ವೀಡಿಯೋಸ್ ಇರುತ್ತಲ್ವ ಆ ಥರದ್ದು ನೋಡ್ತಾ ಇರ್ತೀನಿ. ಇಲ್ಲಾಂತಂದರೆ ಈ ಥರ ದೇವ್ರ ಭಕ್ತಿ ಗೀತೆಗಳನ್ನು ಹಾಕ್ಕೊಂಡು ನೋಡ್ತಾ ಇರ್ತೀನಿ. ಈ ಥರ ಹಾಕ್ಕೊಂಡು ಕೆಲಸಗಳನ್ನು ಮಾಡ್ತಾ ಇರಬೇಕಾದ್ರೆ ಆರಾಮಾಗಿ ನನಗೆ ಬೋರೇ ಅನಿಸೋದಿಲ್ಲ ಕೆಲಸಗಳೆಲ್ಲ ಮಾಡೋದಕ್ಕೆ. ಇಲ್ಲ ಅಂತಂದರೆ ಸೈಲೆಂಟಾಗಿರುತ್ತೆ ಮನೆಯೆಲ್ಲ, ಆವಾಗ ಒಂದು ಸ್ವಲ್ಪ ಬೋರ್ ಆಗ್ತಾ ಇರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಅಡುಗೆ ಮಾಡ್ತಾ ಮಾಡ್ತಾ ಈ ಒಂದು ಟ್ಯಾಬಲ್ಲಿ ವಿಷ್ಣು ಸಹಸ್ರನಾಮ ಹಾಕ್ಕೊಂಡು ನಾನು ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಈ ಫೋನನ್ನು ಇಡೋದಕ್ಕೆ ಒಂದು ಫೋನ್ ಹೋಲ್ಡರನ್ನು ಮಾಡಿದ್ದಾರೆ ಅವರು ಒಂದು ಪೇಪರಲ್ಲಿ. ಇನ್ನು ಅದಕ್ಕೆಲ್ಲ ಏನು ತೊಗೊಂಬರೋದು ಅಂತಂದ್ಬಿಟ್ಟು ಅವರೇ ಒಂದು ಐಡಿಯಾ ಮಾಡಿ ಫೋನ್ ಹೋಲ್ಡರನ್ನು ಮಾಡಿದ್ದಾರೆ. ಇನ್ನು ಇದು ತುಂಬ ಅಂದರೆ ತುಂಬ ನೈಸಾಗಿದೆ, ಜಾರ್ಕೊಂಬಂದ್ಬಿಡುತ್ತೆ. ಗೋಡೆಗೆ ಏನಾದರೂ ಇಟ್ಟಿದ್ದೀವಿ ಅಂತಂದರೆ ಮತ್ತೇನಾದರೂ ಬೀಳಿಸಿ ಹೊಡೆದಾಕ್ಬಿಡ್ತಾಳೆ ಅಂತಂದ್ಬಿಟ್ಟು ಫೋನ್ ಹೋಲ್ಡರ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ ಟ್ಯಾಬ್. ಇದು USA ತೊಗೊಂಬಂದಿರೋದು ಅವರು. ಇನ್ನೊಂದು ಫೋನು ಇಲ್ಲ ಈ ಥರ ಇನ್ನೊಂದು ಟ್ಯಾಬ್ ನನಗೆ ತುಂಬ ಅವಶ್ಯಕತೆ ಯಾವಾಗ ಅಂತಂದರೆ ನನ್ನ ಯೂಟ್ಯೂಬ್ಗೆ ವೀಡಿಯೋಸನ್ನು ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ಫೋನಲ್ಲಿ ವೀಡಿಯೋಗಳನ್ನು ಹಾಕ್ಕೊಂಡು ನಾನು ಆರಾಮಾಗಿ ಕೆಲಸಗಳನ್ನು ಮಾಡ್ಕೊಳ್ಬೋದಲ್ಲ ಬೋರ್ ಇಲ್ಲದೆ. ಆವಾಗ ನನಗೆ ಇನ್ನೊಂದು ಫೋನ್ ಆಗಲಿ ಟ್ಯಾಬ್ ಆಗಲಿ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆಮೇಲೆ ಎಡಿಟಿಂಗ್ ಮಾಡಬೇಕಾದ್ರೆ ಆವಾಗ ನನಗೆ ಅನ್ನಿಸ್ತಾ ಇರುತ್ತೆ ಪಕ್ಕದಲ್ಲಿ ಯಾವುದಾದ್ರೂ ಸಾಂಗ್ಸನ್ನು ಹಾಕ್ಕೊಂಡು ಆರಾಮಾಗಿ ಎಡಿಟಿಂಗ್ ಮಾಡ್ಬೋದಲ್ವಾ ಅಂತಂದ್ಬಿಟ್ಟು. ಅದರಲ್ಲೂ ಎಡಿಟಿಂಗ್ ಮಾಡಬೇಕಾದ್ರೆ ಫೋನ್ ತಗೊಳ್ತೀನಿ, ಆ್ಯಪ್ನ ಓಪನ್ ಮಾಡಿಬಿಟ್ಟು ಎಡಿಟಿಂಗ್ ಮಾಡಬೇಕಾದ್ರೆ ನಿದ್ದೆ ಬಂದಂಗೆ ಆಗ್ತಾ ಇರುತ್ತೆ. ಮತ್ತೆ ಅದನ್ನ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಯಾವುದಾದ್ರೂ ಒಂದು ವೀಡಿಯೋಸನ್ನು ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಎಡಿಟಿಂಗ್ ಒಂಥರ ಕಷ್ಟ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಫೋನ್ ಏನಾದರೂ ಇತ್ತು ಅಂತಂದರೆ ಯಾವುದಾದ್ರೂ ಇನ್ಫಾರ್ಮೇಷನ್ ವೀಡಿಯೋಸು ಇಲ್ಲ ಅಂತಂದರೆ ಸಾಂಗ್ಸು ಹಾಕ್ಕೊಂಡು ಅದು ಓಡ್ತಾ ಇದ್ದರೆ ಈ ಕಡೆ ನಾನು ಆರಾಮಾಗಿ ಬೇಗ ಬೋರ್ ಇಲ್ಲದೆ ಎಡಿಟಿಂಗ್ ಮಾಡಿಬಿಡ್ಬೋದಲ್ವಾ ಅಂತ ನನಗೆ ಅವಾಗವಾಗ ಅನ್ನಿಸ್ತಾನೆ ಇರ್ತಾಯಿತ್ತು. ಇದು ನನಗೆ ಅವಶ್ಯಕತೆ ಇತ್ತು.
ಸಿಕ್ತು ಈ ಒಂದು ಗಿಫ್ಟ್ ನನಗಿವಾಗ. ನೆಕ್ಸ್ಟ್ ಈಗ ಬೆಳಗ್ಗೆ ಟಿಫನ್ ಮಾಡಿ ತಿಂದು ಟೀ ಮಾಡಿ ಕುಡಿದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ರೈಸು ಮತ್ತು ಸೋರೆಕಾಯಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಹಾಗೆ ಕೆಲವರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ, ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಪವಿತ್ರ ಅವರು ಶಿವಮೊಗ್ಗದಿಂದ ಕಮೆಂಟ್ ಮಾಡಿದ್ದಾರೆ, ಈ ಮಂತ್ 25ಗೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅವರೇ ಅಂತಂದ್ಬಿಟ್ಟು. ಪವಿತ್ರ ಅವರೇ, ನಿಮ್ಮ ಶಿವಮೊಗ್ಗ ಅಂತಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಂಗ್ಳೂರು ಆಗಿರ್ಬೋದು, ಈ ಪ್ಲೇಸ್ಗಳು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಕೋದಂಡ ರಾಮ ಅಣ್ಣ ಅವರೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ. ಈಗ ಮಧ್ಯಾಹ್ನ ಅಡುಗೆ ಮಾಡ್ತಾನೆ ನಾಳೆ ಬೆಳಗ್ಗೆ ಟಿಫನ್ಗೆ ಅಂತಂದ್ಬಿಟ್ಟು ಇಡ್ಲಿ ಮತ್ತು ಉದ್ದಿನ ವಡೆ ಮಾಡೋಣ ಅಂತಂದ್ಬಿಟ್ಟು ಅಕ್ಕಿ ಮತ್ತು ಉದ್ದಿನ ಕಾಳನ್ನು ನೆನೆಸಿಡ್ತಾ ಇದ್ದೀನಿ. ನೆಕ್ಸ್ಟ್ ಹಾಗೆ ಮಂಜುಳಾ ಅವರು ಗೌರಿಬಿದನೂರಿಂದ ಕಮೆಂಟ್ ಮಾಡಿದ್ದಾರೆ, ಈ ಮಂತ್ 23ಗೆ ನನ್ನ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಸುಹಾಸ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಈಗ ನಾನಿಲ್ಲಿ ಇಡ್ಲಿಗೆ ಮತ್ತು ಉದ್ದಿನ ವಡೆಗೆ ಅಕ್ಕಿ ಮತ್ತು ಉದ್ದಿನ ಕಾಳನ್ನು ನೆನೆಸಿಡ್ತಾ ಇದ್ದೀನಿ. ಯಾವ ರೀತಿ ಮೆಜರ್ಮೆಂಟಲ್ಲಿ ನಾನು ನೆನೆಸಿಡ್ತೀನಿ ಅಂತ ಲಾಸ್ಟ್ ಒಂದು ವಿಡಿಯೋದಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 2 ಗ್ಲಾಸ್ ಅಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ, ಹಾಗೆ 1 ಗ್ಲಾಸ್ ಅಷ್ಟು ಉದ್ದಿನ ಕಾಳನ್ನು ತಗೊಂಡು ನೆನೆಸಿಡ್ತಾ ಇದ್ದೀನಿ. ಇಡ್ಲಿಗೆ ನಾನು ಸಪ್ರೇಟಾಗಿ ನೆನೆಸಿಟ್ಕೊಳ್ತೀನಿ. ಹಾಗೆ ಉದ್ದಿನ ವಡೆಗೂ ಅಷ್ಟೇ 1 ಗ್ಲಾಸ್ ಅಷ್ಟು ಅಳತೆ ಇದ್ರೆ ಚೆನ್ನಾಗಿರುತ್ತಲ್ವಾ, ಅದಕ್ಕೆ ತಕ್ಕಂತೆ ಉಪ್ಪು ಖಾರ ಎಲ್ಲ ಹಾಕ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ನಾನು ಉದ್ದಿನ ಕಾಳನ್ನು ಸಪ್ರೇಟಾಗಿ ನೆನೆಸಿಡ್ತಾ ಇದ್ದೀನಿ. ಒಂದು ಬಂದು ಇಡ್ಲಿಗೆ, ಇನ್ನೊಂದು ಬಟ್ಲಲ್ಲಿ ಬಂದ್ಬಿಟ್ಟು ಉದ್ದಿನ ವಡೆಗೆ ಅಂತಂದ್ಬಿಟ್ಟು. ಇವಾಗ ಈ ಒಂದು ಉದ್ದಿನ ಕಾಳು ಮತ್ತು ಅಕ್ಕಿನೆಲ್ಲ 2 ಸಲ ತೊಳೆದು ಆಮೇಲೆ ನೀರು ಹಾಕಿ ನೆನೆಸಿಡ್ತೀನಿ. ನೆಕ್ಸ್ಟ್ ಹಾಗೆ ರಮ್ಯಾ ಅವರು ಕಮೆಂಟ್ ಮಾಡಿದ್ದಾರೆ, ಫೆಬ್ರವರಿ 18ಗೆ ನನ್ನ ಮಗನ ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ಧನುಷ್ ಗೌಡ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಇನ್ನು ಯೂಸರ್ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ, ಫೆಬ್ರವರಿ 7ಗೆ ನನ್ನ ಮಗಳು ಬರ್ತ್ಡೇ ಇದೆ, ಪ್ಲೀಸ್ ವಿಶ್ ಮಾಡಿ ಅಂತಂದ್ಬಿಟ್ಟು. ಶ್ರಾವಣಿ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಇನ್ನು ಕೊನೆಯದಾಗಿ ಸುಮಿತ್ರಾ ಅವರು ಕಮೆಂಟ್ ಮಾಡಿದ್ದಾರೆ, ಫೆಬ್ರವರಿ 5ಗೆ ನನ್ನ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಸುಮಂತ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ. ಹಾಗೆ ಪವಿತ್ರ ಅವರು ಕಮೆಂಟ್ ಮಾಡಿದ್ದಾರೆ, ನನ್ನ ಮಗನ ಹೆಸರು ಬಂದುಬಿಟ್ಟು ಅಭಿರಾಮ್ ಅಂತ, ಆದರೆ ಅವನು ಹೇಳ್ತು ಅವಾಗವಾಗ ಒಂದು ಸ್ವಲ್ಪ ಅಪ್ಸೆಟ್ ಆಗ್ತಾನೆ ಇರುತ್ತೆ, ಪ್ಲೀಸ್ ನೀವು ದೇವ್ರ ಹತ್ರ ಕೇಳ್ಕೊಳ್ಳಿ, ಅವ್ನು ಹೇಳ್ತು ಒಂದು ಸ್ವಲ್ಪ ಚೆನ್ನಾಗಿರಲಿ ಅಂತಂದ್ಬಿಟ್ಟು. ಯಾಕೆ ಈ ರೀತಿಯಾಗಿ ಕೇಳ್ತಾ ಇದ್ದೀನಿ ಅಂತಂದರೆ, ಯಾರಿಗೆ ಗೊತ್ತು ಯಾರ ಬಾಯಾರಿಕೆ ಹೇಗಿರುತ್ತೋ ಏನೋ ಅಂತಂದ್ಬಿಟ್ಟು ಹಾಗಾಗಿ ಕೇಳ್ತಾ ಇದ್ದೀನಿ ಸಿಸ್ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದರು. ಅಭಿರಾಮ್, ನಿನ್ನ ಆರೋಗ್ಯ ತುಂಬ ಅಂದರೆ ತುಂಬ ಚೆನ್ನಾಗಿರ್ಲಪ್ಪ, ಆ ದೇವರು ನಿನ್ನ ಆರೋಗ್ಯನ ಚೆನ್ನಾಗಿಟ್ಟಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೂಡ ಕೇಳ್ಕೊಳ್ತೀನಿ ಕಂದ. ಅದರಲ್ಲೂ ನನಗೆ ಈ ರಾಮ್ ಅನ್ನೋ ಒಂದು ಹೆಸರು ಕಂಡ್ರೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತೀನಿ. ನಾನು ರಾಮ್ರನ್ನ ಕೇಳ್ಕೊಳ್ತೀನಿ ಕಂದ, ನಿನ್ನ ಆರೋಗ್ಯ ತುಂಬ ಅಂದರೆ ತುಂಬ ಚೆನ್ನಾಗಿರಲಿ ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ಅಕ್ಕಿನ ಮತ್ತು ಉದ್ದಿನ ಕಾಳನ್ನೆಲ್ಲ ನೀಟಾಗಿ 1-2 ಸಲ ತೊಳೆದಿದ್ದಾಯಿತು. ಇವಾಗ ಈ ಬಟ್ಲುಗಳ ಮೇಲೆ ಪ್ಲೇಟ್ಗಳೆಲ್ಲ ಕ್ಲೋಸ್ ಮಾಡಿ ಒಂದು ಸೈಡಲ್ಲಿ ನೀಟಾಗಿ ಜೋಡಿಸಿಡ್ತಾ ಇದ್ದೀನಿ. ಇನ್ನು ನನಗೆ ಅವಾಗವಾಗ ಕಮೆಂಟ್ಸ್ ಬರ್ತಾ ಇರುತ್ತೆ, ನಿಮ್ಮ ಸ್ಕಿನ್ ಕೇರ್ ಹೇಳಿ ಮತ್ತು ಹೇರ್ ಕೇರ್ ಹೇಳಿ ಅಂತಂದ್ಬಿಟ್ಟು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾನು ಅಷ್ಟಾಗಿ ಏನು ಸ್ಕಿನ್ ಕೇರ್ ಮಾಡ್ಕೊಳ್ಳೋದಿಲ್ಲ ಮತ್ತು ಹೇರ್ ಕೇರೂ ಮಾಡ್ಕೊಳ್ಳೋದಿಲ್ಲ. ನಾನು ಚಿಕ್ಕಂದಿರಿಂದನೂ ಅಷ್ಟೇ ಜವಾಬ್ದಾರಿಗಳನ್ನು ಬೆನ್ನೇರಿಸ್ಕೊಂಡು ಬೆಳೆದವಳು. ಹಾಗಾಗಿ ನನಗೆ ಈ ಸ್ಕಿನ್ ಕೇರ್ ಆಗಲಿ ಮತ್ತು ಹೇರ್ ಕೇರ್ ಆಗಲಿ ಇವುಗಳ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಇವಾಗಲೂ ಅಷ್ಟೇ ಅಷ್ಟಕ್ಕಷ್ಟೇ ನನಗೆ ಇದ್ರ ಮೇಲೆ ಎಲ್ಲ ಇಂಟ್ರೆಸ್ಟು. ನಾನು ರ್ಯಾಂಡಮ್ ಆಗಿ ಬೇಸಿಕ್ ಏನೇನು ಯೂಸ್ ಮಾಡಬೇಕು ಅಷ್ಟೇ ಯೂಸ್ ಮಾಡ್ತಾ ಇರ್ತೀನಿ. ಈ ಸ್ಕಿನ್ ಕೇರ್ ಬಂದುಬಿಟ್ಟು ನಾನು ರೋಸ್ ವಾಟ್ರನ್ನು ಅಪ್ಲೈ ಮಾಡ್ತೀನಿ ಫೇಸ್ಗೆ, ಅದಾದಮೇಲೆ ಕ್ರೀಮು, ಆಮೇಲೆ ಪೌಡ್ರು, ಇಷ್ಟೇ ನಾನು ಯೂಸ್ ಮಾಡೋದು. ಇನ್ನು ಕೈಗಳಿಗೆ ಮತ್ತು ಕಾಲುಗಳಿಗೆ ಲೋಷನ್ ಯೂಸ್ ಮಾಡ್ತೀನಿ. ಇನ್ನು ಏರ್ ಕೇರ್ ಬಂದುಬಿಟ್ಟು ನಾನು ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತೀನಿ, ಶಾಂಪು ಯೂಸ್ ಮಾಡ್ತೀನಿ ಅಷ್ಟೇ, ಇನ್ನೇನಂದರೆ ಏನೂ ಮಾಡೋದಿಲ್ಲ. ನೆಕ್ಸ್ಟ್ ಈಗ ಮನೆಗೆ ಒಂದು ಸ್ವಲ್ಪ ತರಕಾರಿ ಬೇಕಾಗಿತ್ತು, ಹಾಗಾಗಿ ಸಂಜೆ ಹೊರಗಡೆ ಹೋಗಿದ್ವಿ, ಬರ್ತಾ ಜಿಲೇಬಿಗಳನ್ನು ತೊಗೊಂಡ್ಬಂದ್ವಿ. ಇವಾಗ ಒಂದು 7 ಗಂಟೆ ಹಾಗೆ ಸಾಂಬಾರಿತ್ತು ಮತ್ತು ರೈಸು ಇತ್ತು. ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ.
ಇಷ್ಟು ದಿನ 2 ಮುದ್ದೆಗಳನ್ನು ಉಂಡೆ ಮಾಡೋದು ತೋರಿಸ್ತಾ ಇದ್ನಲ್ವಾ, ಇವಾಗ ಒಂದು 3 ಮುದ್ದೆಗಳನ್ನು ಉಂಡೆ ಮಾಡೋದು ತೋರಿಸ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ, ನನ್ನ ಬ್ರದರ್ ಇನ್ ಲಾ ಅವ್ರಿಗೆ, ನನಗೆ. ಇವಾಗ ಮುದ್ದೆ ಎಲ್ಲ ಉಂಡೆ ಕಟ್ಟಿದ್ದಾಯಿತು. ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಬ್ರದರ್ ಇನ್ ಲಾ ಅವ್ರಿಗೆ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ. ಇನ್ನು ಇಡ್ಲಿಗೆ ಅಕ್ಕಿನ ಮತ್ತು ಉದ್ದಿನ ಕಾಳನ್ನೆಲ್ಲ ನೆನೆಸಿಟ್ಟಿದ್ನಲ್ವ, ಅದನ್ನು ಇನ್ನೂ ರುಬ್ಬಿರಲಿಲ್ಲ. ಇವಾಗ ಅವಲಕ್ಕಿನ ನೆನೆಸಿಟ್ಟಿದ್ದೀನಿ. ಇವ್ರಿಗೆ ಊಟಕ್ಕೆ ಇಟ್ಕೊಟ್ಟು ಪಾತ್ರೆಗಳೆಲ್ಲ ವಾಶ್ ಮಾಡಿ ಆಮೇಲೆ ಇಡ್ಲಿಗೆ ರುಬ್ಬೋಣ ಅಂತ. ಅದನ್ನೆಲ್ಲ ನಾನು ವಿಡಿಯೋ ಏನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗು ಇಡ್ಲಿ ಮಾಡಬೇಕಾದ್ರೆ ಆವಾಗ ವಿಡಿಯೋ ಮಾಡಿಕೊಂಡೆ. ಅದೂ ಸರಿಯಾಗಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಯಾಕಂದರೆ ನನ್ನ ಹಸ್ಬೆಂಡು ಕೆಲಸದ ಮೇಲೆ ಒಂದು ಸ್ವಲ್ಪ ಹೊರಗಡೆ ಹೋಗೋದಕ್ಕೆ ಅರ್ಜೆಂಟ್ ಮಾಡ್ತಾಯಿದ್ರು. ಹಾಗಾಗಿ ಮೊದಲಿಗೆ ಅವ್ರಿಗೆ ಇಡ್ಲಿ ಹಾಕ್ಕೊಟ್ಟು ಅವ್ರಿಗೆ ಟಿಫನ್ ಇಟ್ಕೊಟ್ಟು ಅವರು ಹೋಗಿದ್ದಾದಮೇಲೆ ಇವಾಗ ನನ್ನ ಬ್ರದರ್ ಇನ್ ಲಾ ಅವ್ರಿಗೆ ನನಗೆ ಇಡ್ಲಿ ಮಾಡ್ತಾ ಇರಬೇಕಾದ್ರೆ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಇಡ್ಲಿಗೆ ಹಿಟ್ಟೆಲ್ಲ ಹಾಕಿ ಇವಾಗ ಇಡ್ಲಿ ಆಯಿತು. ಇವಾಗ ಮೊದಲಿಗೆ ನನ್ನ ಬ್ರದರ್ ಇನ್ ಲಾ ಅವ್ರಿಗೆ ಇಟ್ಕೊಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಟಿಫನ್ ತಿನ್ಕೊಂಡು ಅವರು ಕೆಲಸದ ಮೇಲೆ ಹೊರಗಡೆ ಹೋದರು. ಇವಾಗ ನನ್ನ ಬ್ರದರ್ ಇನ್ ಲಾ ಅವ್ರಿಗೆ ಇಟ್ಕೊಟ್ಟು ಆಮೇಲೆ ನಾನು ಟಿಫನ್ ಮಾಡಿಕೊಂಡೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೊಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದ್ರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ and subscribe to my channel. Thank you for watching my video. Have a nice day. Bye bye.